ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಎಲ್ಲ ಮಕ್ಕಳಿಗೂ ಕೂಡ ಸ್ವಾಗತ ಅಂತ ಹೇಳ್ತಾ ಸೊ ಇದೀಗ ಒಂದು ಪೋಷಕರು ಕೂಡ ವಿಡಿಯೋ ವೀಕ್ಷಣೆ ಮಾಡ್ತಾ ಇರಬಹುದಾಗಿರುತ್ತೆ. ಸೆಕೆಂಡ್ PUC ಎಕ್ಸಾಮ್ ಅಂತಕ್ಕಂಥದ್ದು ಫೆಬ್ರವರಿ ತಿಂಗಳ 28ನೇ ತಾರೀಕಿನಿಂದ ಮಾರ್ಚ್ ತಿಂಗಳ 17ನೇ ತಾರೀಕು 2026 ತನಕ ನಡೀತು ಅಂತ ಹೇಳ್ಬೋದಾಗಿರುವಂಥದ್ದು. ಎಲ್ಲ ಒಂದು ಪರೀಕ್ಷೆನ ಬರೆದಿರ್ತಕ್ಕಂಥ ರಿಪೀಟರ್ಸ್ ಆಗಿರ್ಬೋದು, ಫ್ರೆಶರ್ಸ್ ಆಗಿರ್ಬೋದು, ಪ್ರೈವೇಟ್ ಆಗಿ ಪರೀಕ್ಷೆನ ಕಟ್ಟತಕ್ಕಂಥ ಎಲ್ಲ ಅಭ್ಯರ್ಥಿಗಳಾಗಿರ್ಬೋದು ಮಕ್ಕಳು ಕೂಡ ರಿಸಲ್ಟ್ ಯಾವಾಗ ಪ್ರಕಟ ಆಗುತ್ತೆ ಅಂತ ವೈಟ್ ಮಾಡ್ತೀರಾ. ಸೊ ರಿಸಲ್ಟ್ ಯಾವಾಗ ಪ್ರಕಟ ಆಗುತ್ತೆ ನಂತರದಲ್ಲಿ ಇವಾಗ ಸದ್ಯಕ್ಕಿರೋ ಮಾಹಿತಿ ಪ್ರಕಾರದಲ್ಲಿ ನಂತರದಲ್ಲಿ ಒಂದು ರಿಸಲ್ಟ್ ಯಾವ ರೀತಿಯಾಗಿ ನಿಮ್ಮ ಮೊಬೈಲ್ನಲ್ಲಿ ಅಥವಾ ನಿಮ್ಮ ಒಂದು ಸಿಸ್ಟಮ್ಗಳಲ್ಲಿ ಬೇಗವಾಗಿ ಒಂದು ನಿಮಿಷದಲ್ಲೇ ರಿಸಲ್ಟ್ ಅನ್ನು ಯಾವ ತರ ಚೆಕ್ ಮಾಡ್ಕೊಳ್ಳೋದು ಫಾಸ್ಟ್ ಆಗಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ಸಿಗುತ್ತೆ. ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದು ಅಂತ ಹೇಳ್ತಾ ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಕನ್ನಡದ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀವಿ. ಅಲ್ಲಿ ಕೂಡ ರಿಸಲ್ಟ್ ಅನ್ನು ಯಾವ ತರ ಡೌನ್ಲೋಡ್ ಮಾಡ್ಕೊಳ್ಳೋದು ಅಥವಾ ರಿಸಲ್ಟ್ ಅನ್ನು ಯಾವ ತರ ನೀವು ಚೆಕ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿನ ಕೂಡ ಕೊಟ್ಟಿರ್ತೀವಿ. ಡೈರೆಕ್ಟ್ ಲಿಂಕ್ ನ ಕೂಡ ಕೊಟ್ಟಿರ್ತೀವಿ ಅಲ್ಲಿ ಕೂಡ ಅಂತ ಹೇಳ್ತಾ ಸೊ ಈಸಿಯಾಗಿ ರಿಸಲ್ಟ್ ಅನ್ನು ಚೆಕ್ ಮಾಡ್ಕೋಬಹುದಾಗಿರುತ್ತೆ ನೀವು ಅಂತ ಹೇಳ್ತಾ ಸೊ ಒಂದೊಂದಾಗಿ ಮಾಹಿತಿನ ತಿಳ್ಕೊಂಡು ಬರೋಣ. ಸೊ ಈ ವಿಡಿಯೋ ನೋಡಿದ ನಂತರದಲ್ಲಿ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕನ್ನಡದ ಅಫಿಷಿಯಲ್ ವೆಬ್ಸೈಟ್ ಇರುತ್ತೆ, ಚೆಕ್ ಮಾಡಬಹುದಾಗಿರುತ್ತೆ ಅಂತ ಕೂಡ ಹೇಳ್ತಾ ಆರ್ಟಿಕಲ್ ಮುಖಾಂತರ ಇತರ ಮಾಹಿತಿಗಳನ್ನ ಕೂಡ ಎಕ್ಸಾಮ್ 2 ಗೆ ಎಕ್ಸಾಮ್ 3 ಗೆ ಸಂಬಂಧಪಟ್ಟಂತೆ ಬರ್ತಕ್ಕಂಥ ಎಲ್ಲ ಅಪ್ಡೇಟ್ಸ್ ಅನ್ನು ಕೂಡ ವೀಕ್ಷಣೆ ಮಾಡಬಹುದಾಗಿರುತ್ತೆ ನೀವು. ಸೊ ಇದೀಗ ರಿಸಲ್ಟ್ ಡೇಟ್ ಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಮುಹೂರ್ತ ಅಂತಕ್ಕಂಥದ್ದು ಏನಿರುತ್ತಲ್ಲ ರಿಸಲ್ಟ್ ಯಾವಾಗ ಪ್ರಕಟ ಆಗುತ್ತೆ ಅಂತ ಅದ್ರ ಬಗ್ಗೆ ತಿಳಿಸುವಂತಂದ್ರೆ ಸದ್ಯಕ್ಕೆ ವಿದ್ಯಾರ್ಥಿಗಳಿಗೆ ಮಾರ್ಚ್ 22ನೇ ತಾರೀಕು 2026ರಿಂದ ಮೌಲ್ಯಮಾಪನ ಕಾರ್ಯ ಶುರುವಾಯಿತು ಅಂತ ಹೇಳ್ಬೋದಾಗಿರುವಂಥದ್ದು. ಪರೀಕ್ಷಾ ಒಂದು ಬರೆದಂತ ಎಲ್ಲ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಸೊ ವ್ಯಾಲ್ಯೂಯೇಷನ್ ಅಂತಕ್ಕಂಥದ್ದು ಇದೀಗ ಮುಕ್ತಾಯದ ಹಂತಕ್ಕೆ ತಲುಪಿದೆ ಅಂತಕ್ಕಂಥ ಮಾಹಿತಿಗಳು ಸದ್ಯಕ್ಕಿದ್ದು ಶಿಕ್ಷಣ ಇಲಾಖೆ ಕಡೆಯಿಂದ ಒಂದು ಏಪ್ರಿಲ್ ತಿಂಗಳ 5ನೇ ತಾರೀಕಿನ ತನಕ ಒಂದು ವ್ಯಾಲ್ಯೂಯೇಷನ್ ಮಾಡಲಿಕ್ಕೆ ಒಂದು ಗುರಿಯನ್ನು ಹೊಂದಿದ್ರು ಅಂತಕ್ಕಂಥ ಮಾಹಿತಿ ಇದ್ದು ಆಲ್ಮೋಸ್ಟ್ ವ್ಯಾಲ್ಯೂಯೇಷನ್ ಎಲ್ಲ ಮುಕ್ತಾಯದ ಹಂತಕ್ಕೆ ತಲುಪಿದವೆಂಬ ಮಾಹಿತಿಗಳು ಸದ್ಯಕ್ಕೆ ಬರ್ತಿರೋದಾಗಿರುತ್ತೆ. ಸೊ ಈ ಪ್ರಕಾರದಲ್ಲಿ ರಿಸಲ್ಟ್ ನ ಪ್ರಕಟ ಮಾಡೋದಕ್ಕೆ ಒಂದು ದಿನದ ಮೊದಲು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಅಧಿಕೃತವಾಗಿ ಒಂದು ಪ್ರಕಟಣೆ ಕೂಡ ಹೊರಡಿಸ್ತಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ರಿಸಲ್ಟ್ ಅನ್ನು ಯಾವ ಸಮಯದಂದು ಯಾವ ದಿನಾಂಕದಂದು ಎಷ್ಟೊತ್ತಿಗೆ ಪ್ರಕಟ ಮಾಡ್ತಾರೆ, ಸೊ ಯಾವ ವೆಬ್ಸೈಟ್ ಇಲ್ಲಿ ಅಂತೆಲ್ಲ ಮಾಹಿತಿನ ಕೊಡ್ತಾರೆ. ಸೊ ಅಂದ್ರೆ ಅಭ್ಯರ್ಥಿಗಳಿಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಆಗಿರ್ಬೋದು, ಶಿಕ್ಷಣ ಸಚಿವರಾಗಿರ್ಬೋದು ಇಂದ ಏನು ಮಾಹಿತಿನ ಕೊಟ್ಟಿದ್ರು ಅಂದ್ರೆ ಏಪ್ರಿಲ್ ತಿಂಗಳ 7ನೇ ತಾರೀಕು 2026 ನಾವು ರಿಸಲ್ಟ್ ಅನ್ನ ಪ್ರಕಟ ಮಾಡಲಿಕ್ಕೆ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಒಂದು ಸಂಭಾವ್ಯ ದಿನಾಂಕ ಅಂತ ಪ್ರಕಟ ಮಾಡ್ತಿದೀವಿ ಅಂತ ಮಾಹಿತಿನ ಕೊಟ್ಟರು. ವ್ಯಾಲ್ಯೂಯೇಷನ್ ಆಗಿರ್ಬೋದು ಇತರೆ ಒಂದು ಕೆಲಸ ಕಾರ್ಯ ಎಲ್ಲ ಕಂಪ್ಲೀಟ್ ಆದಂತ ಸಂದರ್ಭದಲ್ಲಿ ಅದು ಅನ್ಕೊಂಡ ರೀತಿಯಲ್ಲಿ ಆದಂತ ಸಂದರ್ಭದಲ್ಲಿ ಏಪ್ರಿಲ್ 7ರಂದು ನಾವು ರಿಸಲ್ಟ್ ಅನ್ನ ಕೊಡ್ಲಿಕ್ಕೆ ಒಂದು ಗುರಿನ ಇಟ್ಕೊಂಡಿದ್ದೀವಿ. ಎಕ್ಸಾಮ್ 2 ಆಗಿರ್ಬೋದು, ಎಕ್ಸಾಮ್ 3 ಆಗಿರ್ಬೋದು ಸೊ ಎಲ್ಲ ಇರೋದ್ರಿಂದ ಸೊ ಯಾವುದೇ ಮಕ್ಕಳಿಗೆ ಸಮಸ್ಯೆ ಆಗಬಾರ್ದು ಅಂತ ನಾವು ವ್ಯಾಲ್ಯೂಯೇಷನ್ಗೆ ಸಂಬಂಧಪಟ್ಟಂತೆ ಮತ್ತೆ ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಈಗಲೇ ಕೊಡ್ತಿದ್ದೀವಿ ಅಂತ ಎಕ್ಸಾಮ್ ಶುರು ಆಗೋದಕ್ಕೆ ಮೊದಲೇ ಹೇಳಿದ್ರು. ಆ ಪ್ರಕಾರದಲ್ಲಿ ಏಪ್ರಿಲ್ 7ನೇ ತಾರೀಕಿನಂದೇ ರಿಸಲ್ಟ್ ಅನ್ನ ನೀವು ನಿರೀಕ್ಷೆ ಮಾಡಬಹುದು. ಸೊ ಏನಿಲ್ಲ ಅಂದ್ರೂ ಕೂಡ ಹೆಚ್ಚು ಕಮ್ಮಿ ಏನೇ ಆದ್ರೂ ಕೂಡ ಆಲ್ಮೋಸ್ಟ್ ಏಪ್ರಿಲ್ ತಿಂಗಳ 10ನೇ ತಾರೀಕು ಒಳಗಡೆ ನಿಮ್ಮ ರಿಸಲ್ಟ್ ಅಂತಕ್ಕಂಥದ್ದು 100% ಬರುತ್ತೆ ಅಂತ ಹೇಳ್ಬೋದಾಗಿದೆ. ಸೊ ಅರ್ಥ ಆಗ್ತಿದೆ ನಿಮಗೆ ಅನ್ಕೊಂಡಿದ್ದೀನಿ. ಸೊ ಈಗ ಆಲ್ಮೋಸ್ಟ್ ಅಭ್ಯರ್ಥಿಗಳು ಇನ್ನೂ ಬೇಗನೆ ನಿರೀಕ್ಷೆ ಮಾಡಬಹುದಾಗಿರುತ್ತೆ. ಸದ್ಯಕ್ಕೆ ಅವರು ಎಕ್ಸ್ಪೆಕ್ಟೆಡ್ ಡೇಟ್ ಅನ್ನ 7ನೇ ತಾರೀಕು ಕೊಟ್ಟಿದ್ದಾರೆ, ನಿರೀಕ್ಷೆ ಮಾಡಬಹುದು. ಬಟ್ ಆದ್ರೆ ರಿಸಲ್ಟ್ ಪ್ರಕಟ ಆಗುವ ಒಂದು ದಿನದ ಮೊದಲು ಪತ್ರಿಕಾ ಪ್ರಕಟಣೆಯನ್ನ ಒಂದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಅಧಿಕೃತವಾಗಿ ಬರುತ್ತೆ. ಅದು ಬಂದ ನಂತರದಲ್ಲಿ ಕನ್ನಡದ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ವೆಬ್ಸೈಟ್ ಅಲ್ಲಿ ಆಗಿರ್ಬೋದು ನಿಮಗೆ ಮಾಹಿತಿ ಸಿಗುತ್ತೆ. ಇನ್ಸ್ಟಾಮಲ್ಲಿ ಕೂಡ ಒಂದು ಟೆಲಿಗ್ರಾಮ್ ಅಲ್ಲಿ ಕೂಡ ಮಾಹಿತಿ ಸಿಗುತ್ತೆ. ಅವುಗಳ ಮುಖಾಂತರ ಫಾಲೋ ಮಾಡ್ತಿರ್ಬೋದಾಗಿರುತ್ತೆ ಹೆಚ್ಚುವರಿ ಮಾಹಿತಿಗಾಗಿ. ಸೊ ಇದೀಗ ಒಂದು ರಿಸಲ್ಟ್ ಯಾವ ತರ ಚೆಕ್ ಮಾಡ್ಕೊಳ್ಳೋದು ಅಂತ ನಿಮಗೆ ಸ್ಕ್ರೀನ್ ಮುಖಾಂತರ ಹೋಗಿ ನಾನು ಶೋ ಮಾಡ್ತೀನಿ. ಆ ಮುಖಾಂತರದಲ್ಲಿ ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ರಿಸಲ್ಟ್ ಅನ್ನು ಈಸಿಯಾಗಿ ಚೆಕ್ ಮಾಡ್ಕೋಬೋದಾಗಿರುತ್ತೆ ಅಂತ ಕೂಡ ತಿಳಿಸ್ತಾ ಒಂದೊಂದಾಗಿ ಮಾಹಿತಿನ ತಿಳ್ಕೊಂಡು ಬರೋಣ. ಹೇಗ ನಾವು ಸ್ಕ್ರೀನ್ ಮುಖಾಂತರ ಬನ್ನಿ. ತಾವಿಲ್ಲಿ ಗಮನಿಸ್ತಾ ಇರಬಹುದಾಗಿರುತ್ತೆ KERResults.nic.in ಅಂತ ಈ ಒಂದು ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡೋದ್ರ ಮುಖಾಂತರ ರಿಸಲ್ಟ್ ಅನ್ನು ಚೆಕ್ ಮಾಡ್ಕೋಬೋದಾಗಿರುತ್ತೆ. ನಿಮ್ಮ ಒಂದು ಗೂಗಲ್ ಕ್ರೋಮ್ ಬ್ರೌಸರ್ ಆಗಿರ್ಬೋದು ಯಾವ್ದಾದ್ರು ಒಂದು ಬ್ರೌಸರ್ ಅನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ಸೆಲೆಕ್ಟ್ ಮಾಡ್ಕೊಳ್ಳಿ. ಗೂಗಲ್ ಕ್ರೋಮ್ ಬ್ರೌಸರ್ ಬೆಸ್ಟ್ ಅಂತ ಹೇಳ್ಬೋದು. ಅದನ್ನ ಅದರಲ್ಲಿ ಹೋಗೋದ್ರ ಮುಖಾಂತರ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಈ ತರ KERResults.nic.in ಅಂತ ನೀವು ಸರ್ಚ್ ಮಾಡಿ ಸರ್ಚ್ ಅಂತ ಕೊಡಿ. ನೀವು ಸರ್ಚ್ ಅಂತ ಕೊಟ್ಟ ನಂತರದಲ್ಲಿ ನಿಮಗೆ ಈ ರೀತಿಯಾಗಿ ಅಫಿಷಿಯಲ್ ಪೇಜ್ ಓಪನ್ ಆಗುತ್ತೆ ಅಂತ ಹೇಳ್ಬೋದಾಗಿರೋದು. ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಈ ರೀತಿನೂ ಬಂದಿರಬಹುದಾಗಿರುತ್ತೆ. ಈ ರೀತಿ ಬಂದಾಗಲೂ ಕೂಡ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಿರುತ್ತೆ ಅಥವಾ ಡೈರೆಕ್ಟ್ ಆಗಿ ಇದೇ ಪೇಜ್ ಬಂದಿತ್ತು ನಿಮಗೆ ಅನ್ನೋ ಸಂದರ್ಭದಲ್ಲಿ ಸಮಸ್ಯೆ ಇರುವುದಿಲ್ಲ. ಅಲ್ಲಿ ನೀವು ಝೂಮ್ ಮಾಡ್ಕೊಂಡು ನೋಡ್ಕೋಬಹುದಾಗಿರುವಂತದ್ದು ಗಮನಿಸಬಹುದಾಗಿರುತ್ತೆ. ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಇವಾಗ ಸದ್ಯಕ್ಕೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದನೇ ರಿಸಲ್ಟ್ ಪ್ರಕಟ ಆಗಬೇಕಾಗಿರೋದ್ರಿಂದ ಇಲ್ಲಿ ಗಮನಿಸಬಹುದಾಗಿರುತ್ತೆ. ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2025 ಅಂತಿದೆ. 26 ಅಂದ್ರೆ ಇವಾಗ ಸೆಕೆಂಡ್ PUC ರಿಸಲ್ಟ್ ಅನೌನ್ಸ್ ಆದಾಗ ಇಲ್ಲಿ ನಿಮಗೆ 26 ಅಂತ ಕೂಡ ಅಪ್ಡೇಟ್ ಆಗಿರುತ್ತೆ. ಸೊ ಇದೆಲ್ಲ ಕೂಡ ಕ್ಯಾನ್ಸಲ್ ಆಗಿರುತ್ತೆ ಆ ಸಂದರ್ಭದಲ್ಲಿ. ಸೊ ಆಗ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಸೊ ಈ ಕಾಲಮ್ ಏನಿದೆಯಲ್ಲ ಇದರಲ್ಲಿ ಸೇಮ್ ಇರುತ್ತೆ ಅಂತ ಹೇಳ್ಬೋದು. ನಂತರದಲ್ಲಿ CET ರಿಸಲ್ಟ್ ಕೂಡ ಇಲ್ಲಿ ಅನೌನ್ಸ್ ಆಗಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಸಾಮಾನ್ಯವಾಗಿ ಇಲ್ಲಿ ಗಮನಿಸ್ತಿದೆಯಲ್ಲ ಈ ರೀತಿಯಾಗಿ ಬಂದಿರುತ್ತೆ ಅಂತ ಹೇಳ್ಬೋದು. 2026 ದ್ವಿತೀಯ PUC ಪರೀಕ್ಷೆ 1ರ ಫಲಿತಾಂಶ ಪ್ರಕಟಣೆ ಅಂತೆಲ್ಲ ಕೊಟ್ಟಿರ್ತಾರೆ. ಸೊ ಇದು ಈ ತರ ಚೇಂಜಸ್ ಕೂಡ ಆಗುತ್ತೆ ಇಲ್ಲಿ. ಸೊ ಜಸ್ಟ್ ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಜಸ್ಟ್ ಯಾವ ತರ ಚೆಕ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಸೊ ಇಲ್ಲಿ ಕೂಡ ಸೆಕೆಂಡ್ PUC ಎಕ್ಸಾಮ್ 1 ರಿಸಲ್ಟ್ಸ್ 2026 ಅಂತ ಅಪ್ಡೇಟ್ ಆಗಿರುತ್ತೆ ಆ ಸಂದರ್ಭದಲ್ಲಿ. ಸೊ ಅಲ್ಲಿ ಎಂಟರ್ ರಿಜಿಸ್ಟರ್ ಅಂತ ಏನಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಬೇಕಿರುತ್ತೆ. ನೀವು ಅದರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಏನಿರುತ್ತಲ್ಲ ಸೊ ಆ ಒಂದು ರಿಜಿಸ್ಟರ್ ನಂಬರ್ ನೀವು ಎಂಟ್ರಿ ಮಾಡಬೇಕಾಗಿರುತ್ತೆ. ಎಕ್ಸಾಂಪಲ್ ನಾನು ಸುಮ್ಮನೆ ಏನೋ ಒಂದು ಕೊಡ್ತಿದ್ದೀನಿ ಅಷ್ಟೇ. ಇವಾಗ ನಂತರದಲ್ಲಿ ನೋಡಬಹುದಾಗಿರುತ್ತೆ ಸಬ್ಜೆಕ್ಟ್ ಏನಂತ ಹೇಳಿದಿಲ್ಲ ಆ ಸಬ್ಜೆಕ್ಟ್ ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಸಬ್ಜೆಕ್ಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ದು ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಅಂತ ಏನಿರುತ್ತಲ್ಲ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗಿರುವಂತದ್ದಾಗಿರುತ್ತೆ. ಸೊ ಇವಾಗ ನಾನು ಎಕ್ಸಾಂಪಲ್ ಸುಮ್ಮನೆ ಆರ್ಟ್ಸ್ ಅನ್ನು ಸೆಲೆಕ್ಟ್ ಮಾಡಿದ್ದೀನಿ. ಸಬ್ಮಿಟ್ ಅಂತ ನೀವು ಕೊಡಬೇಕಿರುತ್ತೆ. ಯಾಕಂದ್ರೆ ಇಲ್ಲಿ ಸಬ್ಮಿಟ್ ಅಂತ ಇವಾಗ ಕೊಟ್ಟರು ಕೂಡ ಸರಿಯಾಗಿ ಬರೋದಿಲ್ಲ. ಯಾಕಂದ್ರೆ ಅದು ಇನ್ನ ರಿಸಲ್ಟ್ ಕೂಡ ಬಿಟ್ಟಿಲ್ಲ. ಮತ್ತೆ ಇನ್ನೊಂದು ಎಂಟರ್ ಮಾಡಿರುವಂತಹ ರಿಜಿಸ್ಟರ್ ನಂಬರ್ ಇನ್ನೊಂದು ಮತ್ತೊಂದೆಲ್ಲ ರಾಂಗ್ ಕೂಡ ಇರುವಂತದ್ದಾಗಿರುತ್ತೆ. ಸಬ್ಜೆಕ್ಟ್ ಕೂಡ ಸೆಲೆಕ್ಟ್ ಮಾಡುವಂಥದ್ದು. ನಂತರದಲ್ಲಿ ಆಲ್ ದ ಬೆಸ್ಟ್ ಅಂತ ಕೂಡ ಕೊಟ್ಟಿದ್ದಾರೆ. ನಾವು ಕೂಡ ಹೇಳ್ತಿರುವಂಥದ್ದು ಎಲ್ಲ ಅಭ್ಯರ್ಥಿಗಳಿಗೆ ಆಲ್ ದ ಬೆಸ್ಟ್ ಅನ್ನು ಕೂಡ ತಿಳಿಸ್ತಾ ಇದೀವಿ. ಎಲ್ಲ ವೀಕ್ಷಕರಿಗೆ ಮತ್ತೆ ಎಲ್ಲ ಅಭ್ಯರ್ಥಿಗಳ ರಿಸಲ್ಟ್ ಚೆನ್ನಾಗಿನೇ ಆಗಲಿ. ಸೊ ಈ ವಿಡಿಯೋ ನೋಡಿದ ನಂತರ ನೀವು ರಿಸಲ್ಟ್ ಅನ್ನು ಚೆಕ್ ಮಾಡ್ತೀರಿ ಎಷ್ಟು ನಿಮ್ಮ ರಿಸಲ್ಟ್ ಆಗಿದೆ ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಬಹುದಾಗಿರುತ್ತೆ. ನಿಮ್ಮ ಸ್ನೇಹಿತರಿಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಮಾಹಿತಿನ ತಲುಪಿಸಿ.